ಹಾಯ್ ಆಲ್, ದಿಸ್ ಇಸ್ ವಿನುತಾ. ಈ ವಿಡಿಯೋ ನಿನ್ನೆ ವಿಡಿಯೋದೇ ಕಂಟಿನ್ಯೂಷನ್ ವಿಡಿಯೋ ಆಗಿದೆ. ನಿನ್ನೆ ಸ್ಟೆಪ್ 1 ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡಿದ್ವಿ. ಈಗ ಸ್ಟೆಪ್ 2 ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನೋಡಿ, ಬೇಸ್ ಲೈನು ಕಂಪ್ಲೀಟ್ ಆಗಿದೆ. ಈಗ ಬೇಸ್ ಲೈನ್ ಕಂಪ್ಲೀಟ್ ಆದಮೇಲೆ ಥ್ರೆಡ್ನ ಏನು ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅದೇ ಕಂಪ್ಲೀಟ್ ಆದಮೇಲೆ ಅಲ್ಲಿ 4 ಚೈನ್ಸ್ ಹಾಕ್ಕೊಳ್ಳಿ. 4 ಚೈನ್ಸ್ ಹಾಕಿ ಸ್ಯಾರಿನ ಟರ್ನ್ ಮಾಡ್ಕೊಳ್ಳಿ. ಫ್ರಂಟ್ ಸೈಡ್ ಇತ್ತಲ್ಲ, ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಅಲ್ಲಿ 4 ಚೈನ್ಸ್ದೇ ಗ್ಯಾಪ್ ಇದೆಯಲ್ಲ, ಸೊ ಅಲ್ಲಿಗೆ ಆ 4 ಚೈನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದಮೇಲೆ 3 ಚೈನ್ಸ್ ಹಾಕ್ಕೊಳ್ಳಿ. 3 ಚೈನ್ಸ್ನ ಮತ್ತೆ ಆ ಬೀಡ್ ಪಕ್ಕ ಒಂದು ಹೋಲ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ ಚೈನ್ಸ್ ಹಾಕೋಬೇಕು ಫ್ರೆಂಡ್ಸ್. ಆ ಬೀಡು ಎಷ್ಟಿದೆಯೋ ಅಷ್ಟು, ಆ ಬೀಡಿಗೆ ಎಷ್ಟು ಇಡಿಸುತ್ತೋ ಅಷ್ಟು ಚೈನ್ನ ಹಾಕೋಬೇಕು. ನೀವು ಚಿಕ್ಕ ಬೀಡು ಹಾಕಿದ್ರೆ ಕಮ್ಮಿ ಚೈನ್ಸ್ ಇಡಿಸುತ್ತೆ, ದೊಡ್ಡ ಬೀಡು ಹಾಕಿದ್ರೆ ಜಾಸ್ತಿ ಚೈನ್ಸ್ ಇಡಿಸುತ್ತೆ. ಈಗ ಆಲ್ಮೋಸ್ಟು 5 ಚೈನ್ಸ್ ಇಡಿಸಿದೆ. 5 to 6 ಚೈನ್ಸ್ ಹಾಕ್ಕೊಂಡು ಆ ಬೀಡ್ ಪಕ್ಕ ಇರೋ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ 3 ಚೈನ್ಸ್, again lock. ಮತ್ತೆ 4 ಚೈನ್ಸ್ ಹಾಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ಸ್ ಹಾಕಿ again ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಬೀಡೆರ ಹತ್ರ 5 ಚೈನ್ಸ್. ಇದೇ ರೀತಿ ಸ್ಯಾರಿ ಫುಲ್ಲು 3 ಚೈನ್ಸ್ ಇರೋ ಹತ್ರ 3 ಚೈನ್ಸ್, 4 ಚೈನ್ಸ್ ಇರೋ ಹತ್ರ 4 ಚೈನ್ಸ್, ಮತ್ತು ಬೀಡಿರೋ ಹತ್ರ 5 ಚೈನ್ಸ್. ಇದೇ ರೀತಿ ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಸ್ಟೆಪ್ಪು, ಫೈನಲ್ ಸ್ಟೆಪ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.